ನಿಮ್ಮ ಮನೆಗಳಲ್ಲೂ ಮಕ್ಕಳು ಚಾಕ್ಲೇಟ್ ಬೇಕು ಅಂತ ಹಠ ಮಾಡ್ತಾರಾ? ಹಾಗಾದರೆ ಚಾಕ್ಲೇಟ್ಗೆ ಬಾಯ್ ಬಾಯ್ ಹೇಳಿ ಈ ಒಂದು ಕ್ವಿಕ್ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ಮಾಡಲಿಕ್ಕೆ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು 1 ಕಪ್ಪಿನಷ್ಟು ಮಕಾನ ತೊಗೊಂಡಿದ್ದೀನಿ. ಕಮಲದ ಬೀಜದಿಂದ ಮಾಡಿರೋವಂಥದ್ದಿದು. ತುಂಬ ಅಂದರೆ ತುಂಬಾ ಹೈ ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಮಕ್ಕಳು ಡೆವಲಪ್ಮೆಂಟ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಡೈಲಿ ಇದನ್ನು ನಿಮ್ಮ ಡೈಟಲ್ಲಿ ಬಳಸೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಇದನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. 1-2 ರಿಂದ 3 ನಿಮಿಷಗಳ ಕಾಲ ಈ ರೀತಿ ಕ್ರಂಚಿಯಾಗಿ ಆಗುತ್ತೆ. ಇವಾಗ ಇದೇ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ಪಿನಷ್ಟು ನೀರನ್ನ ಹಾಕ್ಕೊಂಬಿಟ್ರೆ ಈ ಬೆಲ್ಲ ಎಲ್ಲ ಕರಗೋ ತನಕ ವೆಯ್ಟ್ ಮಾಡೋಣ. ಕರ್ಗಾದ ನಂತರ ಇದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಟೇಸ್ಟಿಗೋಸ್ಕರ. ಈ ಪಾಕ ಎಲ್ಲ ಚೆನ್ನಾಗಿ ಕುದ್ದು 2 ಎಳೆ ಪಾಕ ಬರಬೇಕು. ಯಾವ ರೀತಿ ಅಂತಂದರೆ, ಒಂದು ಬಟ್ಲಲ್ಲಿ ನೀರು ತೊಗೊಂಡು ಅದಕ್ಕೆ ಈ ಮಿಶ್ರಣನ ಹಾಕಿದ್ರೆ ನಿಮಗೆ ಉಂಡೆ ಕಟ್ಟಲಿಕ್ಕೆ ಶೇಪ್ ಕ್ರಿಯೇಟ್ ಆಗಬೇಕು. ಆ ಥರ ಆದರೆ ಪಾಕ ರೆಡಿ ಇದೆ ಅಂತ ಅರ್ಥ. ಇದು 2 ಎಳೆ ಪಾಕ ಬಂದಿದೆ. ಈ ರೀತಿಯಾಗಿ ಉಂಡೆ ಕಟ್ಟಲಿಕ್ಕೆ ಬರ್ತಾ ಇದೆ. ಈ ರೀತಿ ಬಂದಾದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಹುರಿದಿರೋಂತಹ ಎಳ್ಳನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಆಲ್ರೆಡಿ ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಕಾನ ಸಹ ಈ ಪಾಕಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬಟರ್ ಪೇಪರ್ ಮೇಲೆ ಹಾಕ್ಬಿಟ್ಟು ಹರಡಿದ್ರೆ ನಮಗೆ ಮಕಾನ ರೆಡಿಯಾಗಿ ಹೋಗುತ್ತೆ. ಈ ರೀತಿ ಸುಲಭವಾಗಿ ಬಿಡಿಸ್ಕೊಂಬಿಡ್ಬೋದು. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತಂದರೆ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಗ್ರೀಸ್ ಮಾಡಿ ನಂತರ ಅದ್ರ ಮೇಲೆ ಹಾಕ್ಕೊಂಡು ಇದು ಆರೋ ತನಕ ಹಾಗೆ ಬಿಡಬೇಕು. ಸ್ವಲ್ಪ ಗಟ್ಟಿ ಆಗುತ್ತೆ. ನಂತರ ಈ ರೀತಿ ಬಿಡಿಸಿಟ್ಕೋಬೋದು, ಆರಾಮಾಗಿ ಬಿಡಿಸ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಚಾಕ್ಲೇಟ್ ಬದಲು ಇದನ್ನು ನೀವು ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಕೊಡ್ಬೋದು. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಬಾಯ್ ಬಾಯ್.